ಓಕೆ. ಅಂದ್ರೆ ವೈಲ್ಡ್ ಕಾರ್ಡ್ ಎಂಟ್ರಿ ಅಥವಾ ನಾವು ಹಿಂಗೆ ಈ ಥರ ಹೋದರೂ ಕೂಡ ನಿಮಗೆ ಗೊತ್ತಿದ್ರೂ ಕೂಡ 100% ಎಫರ್ಟ್ ಹಾಕಿ ಟಾಸ್ಕ್ಗಳನ್ನ ಕಂಪ್ಲೀಟ್ ಮಾಡೋಕ್ಕೆ ಸಾಕಷ್ಟು ಸ್ಟ್ರಗಲ್ ಪಟ್ರಿ. ನಾನೇನು ವೈಲ್ಡ್ ಕಾರ್ಡ್ ಬಂದಿದ್ದೇನೆ ಅಂತ ನೆಗ್ಲೆಕ್ಟ್ ಮಾಡಲಿಲ್ಲ. ಸೊ ಅದ್ರ ಬಗ್ಗೆ ಹೇಳೋದಾದ್ರೆ ಸರ್, ಬಿಗ್ ಬಾಸ್ ಮನೆ ಕೊಟ್ಟಿರೋವಂಥ ಒಂದು ಅಪಾರವಾದ ಯಶಸ್ಸು ಸರ್ ನಂದು. ನಾನು ಬಿಗ್ ಬಾಸ್ ಮನೆಗಿಂತ ಮುಂಚೆ ಒಂದು 6-7 ಶೋ ಮಾಡಿದ್ದೀನಿ. ನಾನೆಲ್ಲೋ ಒಂಥರ ಡೌಟಲ್ಲಿ ನೋಡೋರು, ರಜತಾ ಇದು ರಜತಾ ಎಲ್ಲೋ ನೋಡಿದ್ದೀನಲ್ಲ ಸರ್ ನಿಮ್ಮ ನಾನವರು. ಸರ್ ಬಿಗ್ ಬಾಸ್ ಆದಮೇಲೆ ರಜತ್ ಅನ್ನೋ ಒಂದು ಐಡೆಂಟಿಫಿಕೇಶನ್ ಕೊಟ್ಟಿದ್ದು ಮನೆ. ಆ ಮನೆ ಕೇಳ್ದೇನೆ 1000 ಕೊಟ್ಟಿದ್ದೆ ನನಗೆ. ಸೊ ಆ ಮನೆಗೆ ನಾನು ವಾಪಸ್ ಕೊಡಲೇಬೇಕಲ್ಲ. ಸೊ ಅದಕ್ಕೆ 100% ನಂದು ಏನು ಎಫರ್ಟ್ಸ್ ಇದೋ ಅದನ್ನು ಹಾಕಿದ್ದೀನಿ ಸರ್. ನಿನ್ನೆ ಸುದೀಪ್ ಸರ್ ಮುಂದೆ ನಿಂತಾಗಲೂ ನೀವು ಒಂದು ಮಾತು ಹೇಳ್ತೀರ, ನನಗೆ ಬಿಗ್ ಬಾಸ್ ಅನ್ನೋದು ಎಲ್ಲ ಕೊಟ್ಟಿದೆ, ಮೇನಾಗಿ ಸುದೀಪ್ ಸರ್ ಮುಂದೆ ನಿಲ್ಲೋದನ್ನು ಇದು ಕೊಟ್ಟಿದೆ, ಅಷ್ಟು ಸಾಕು ಅನ್ನೋ ಒಂದು ಮಾತು ಹೇಳ್ತೀರಾ. ಇದು ಹಿಂದಿನ ಸೀಸನ್ನಲ್ಲೂ ಹೇಳಿದ್ರಿ, ಇವತ್ತು ಹೇಳಿದಿರಿ, ಇನ್ಯಾವತ್ತೂ ಇದನ್ನು ಹೇಳ್ತಾ ಇರ್ತೀರಿ. ಡೆಫಿನೆಟಾಗಿ ಹೇಳ್ತೀನಿ ಸರ್. ಯಾಕಂದರೆ ನನಗೆ ಬಿಗ್ ಬಾಸ್ ಅನ್ನೋ ಸೀಸನನ್ನು ಒಪ್ಕೊಳೋದಕ್ಕೆ ಕಾರಣ ವೈಲ್ಡ್ ಕಾರ್ಡ್ ಆಗಿ ಸುದೀಪ್ ಸರೇ. ನನಗೆ ನೆಕ್ಸ್ಟ್ ವರ್ಷ ಮಾಡ್ತಾರೋ ಮಾಡಲ್ವೋ ಅನ್ನೋ ಡೌಟ್ ಇತ್ತು. ಸೊ ಆ ಡೌಟಲ್ಲೇ ನಾನು ಒಪ್ಕೊಂಡಿದ್ದು. ವೈಲ್ಡ್ ಕಾರ್ಡ್ ಆದರೂ ಪರವಾಗಿಲ್ಲ, ನಾನು ಸುದೀಪ್ ಸರ್ ಇದ್ದಾಗಲೇ ಹೋಗ್ಬಿಡೋಣ ಅಂತ. ನನಗೆ ಫಸ್ಟ್ ಕೊಟ್ಟಿದ್ದು ಅವ್ರನ್ನ. ಆಮೇಲೆ ತುಂಬ ನನಗೆ ಅವ್ರನ್ನ ನೋಡೋದೇ ಒಂಥರ ಖುಷಿ. ಕಾಯ್ತಾ ಇರ್ತೀವಿ ಸ್ಯಾಟರ್ಡೇಗೆ ಅವ್ರು ಬರಬೇಕು, ಅವ್ರ ಹತ್ರ ಮಾತಾಡಬೇಕು ಅಂತ. ಬೈಸ್ಕೊಳೋದು ಒಗಿಸ್ಕೊಳೋದು ನಮ್ಮ ಬಾಸ್ ಥರ. ನಾನು ನೆಗೆಟಿವ್ ಆರ್ ಪಾಸಿಟಿವ್ ಪಬ್ಲಿಸಿಟಿಲಿ ಅಂತ ಇರ್ತೀವಿ, ಅದ್ರ ಬಗ್ಗೆ ತಲೆನೋವಿಲ್ಲ. ಬಟ್ ಆದರೆ ಸುದೀಪ್ ಸರ್ ನೋಡಬೇಕು ಅನ್ನೋ ಒಂದು ಆಸೆ ಪ್ರತಿಯೊಬ್ಬರಿಗೂ ಇರುತ್ತೆ. ಸೊ ಅದು ನನಗೆ ಸುದೀಪ್ ಸರ್ನ ಮಾತಾಡ್ಸೋದಾಗಲಿ, ಅವ್ರನ್ನ ತಪ್ಕೊಳೋದಾಗಲಿ, ಅವ್ರನ್ನ ಒಂಥರ ನೋಡೋದೇ ಖುಷಿ. ಸೊ ಆ ಖುಷಿಲೇ ಇದ್ದೆ ಸರ್ ನಾನು.